ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಮಹಾನಟಿ ರಿಯಾಲಿಟಿ ಶೋ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ವೀಕೆಂಡ್ ಬತ್ತು ಅಂದ್ರೆ ಸಾಕು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಕೂಡ ಟಿವಿ ಮುಂದೆ ಕುಳಿತುಕೊಂಡು ಮಹಾನಟಿಯನ್ನ ನೋಡ್ತಾ ಇರ್ತಾರೆ. ಹಾಗೆ ಕೆಲವೊಂದು ಸ್ಕಿಟ್ಗಳಿಗೆ ಲೀಟರ್ ಗಟ್ಲೆ ಕಣ್ಣೀರ್ ಕೂಡ ಸುರಿಸ್ತಾ ಕೂತಿರ್ತಾರೆ. ವಿಭಿನ್ನ ಕಾನ್ಸೆಪ್ಟ್ ಜೊತೆಗೆ ಮಹಾನಟಿಯರ ಒಂದೊಂದೇ ಪ್ರತಿಭೆಗಳನ್ನ ಆಚೆ ತರ್ತಿದ್ದಾರೆ ಜಡ್ಜಸ್. ಈ ಕಾರ್ಯಕ್ರಮಕ್ಕೆ ಅಭಿನಯದ ಮೇಲೆ ಆಸಕ್ತಿ ಇರೋ ಯುವತಿಯರು ರಾಜ್ಯದ ಮೂಲೆ ಮೂಲೆಗಳಿಂದ ಆಡಿಷನ್ ಕೊಟ್ಟಿದ್ದರು. ಇನ್ನು ಮಹಾನಟಿ ಸೀಸನ್ 2 ಭರ್ಜರಿ ಸೌಂಡ್ ಮಾಡ್ತಿದೆ. ನಟಿಯಾಗೋ ಕನಸು ಹೊತ್ತಿರೋ ವಿವಿಧ ಜಿಲ್ಲೆಗಳಿಂದ 24 ಮಂದಿ ಮೆಗಾ ಆಡಿಷನ್ ಅನ್ನ ಕೊಟ್ಟಿದ್ರು. ಇನ್ನು ಅವರಲ್ಲಿ ಒಟ್ಟು 16 ಸ್ಪರ್ಧಿಗಳು ಮಹಾನಟಿ ಸೀಸನ್ 2ಕ್ಕೆ ಆಯ್ಕೆಯಾಗಿದ್ದಾರೆ. ಇನ್ನು ಕಳೆದ ವಾರ ಮಹಾನಟಿಯರ ಫೋಟೋ ಶೂಟ್ ನಡೆದಿದೆ. ವಿಭಿನ್ನ ಕಾನ್ಸೆಪ್ಟ್ ನಲ್ಲಿ ಫೋಟೋ ಶೂಟ್ ಮಾಡಿಸಿ ಮಿರ ಮಿಂಚಿದ್ದಾರೆ ಹುಡುಗಿಯರು. ಒಬ್ಬರು ಮಾಡರ್ನ್ ಲುಕ್, ಮತ್ತೊಬ್ಬರು ಟ್ರೆಡಿಷನಲ್ ಲುಕ್, ಹೇಗೆ ವಿಭಿನ್ನ ಲುಕ್ ನಲ್ಲಿ ಮಹಾನಟಿಯರು ಕಾಣಿಸಿಕೊಂಡಿದ್ದಾರೆ. ಇದರ ಮಧ್ಯ ತುಂಬಾ ಯೂನಿಕ್ ಆಗಿ ಕಾಣಿಸಿದ್ದು ತುಮಕೂರಿನ ದೀಪಿಕಾ ಗಗನಸಖಿ ಲುಕ್ ನಲ್ಲಿ ಫೋಟೋ ಶೂಟ್ ಮಾಡಿಸಿದ್ದರು. ಅಲ್ಲದೆ ವಿಮಾನದಲ್ಲಿರೋ ಪ್ರಯಾಣಿಕರ ಜೊತೆಗೆ ಹೇಗೆ ಮಾತಾಡಬೇಕು ಅಂತಾನೂ ಕೂಡ ಕಲ್ತ್ಕೊಂಡಿದ್ರು. ಇನ್ನು ವೇದಿಕೆಗೆ ಎಂಟ್ರಿ ಕೊಟ್ಟಂತ ದೀಪಿಕಾಗೆ ರಮೇಶ್ ಅರವಿಂದ್ ಅವರು ಒಂದು ಚಾಲೆಂಜ್ ಅನ್ನ ಕೊಟ್ಟಿದ್ರು. 5 ವರ್ಷದ ಹಿಂದೆ ಮನೆ ಬಿಟ್ಟು ಓಡಿ ಹೋದ ನಿಮ್ಮ ಸಹೋದರ ವಿಮಾನದಲ್ಲಿ ಸಿಗ್ತಾನೆ ಅಂತ ಕೊಡ್ತಾರೆ. ಈ ಸ್ಕಿಟ್ ಮುಗಿದ ಬಳಿಕ ವೇದಿಕೆ ಮೇಲೆ ಅವರ ಬದುಕಿನ ವಿಡಿಯೋನ ಕೂಡ ಹಾಕ್ಲಾಯ್ತು. ಅದರಲ್ಲಿ ದೀಪಿಕಾರ ಇಡೀ ಜೀವನ ಹೇಗಿದೆ, ಅವರ ಅಪ್ಪ ಅಮ್ಮ ಹಾಗೂ ಎಲ್ಲ ಏನ್ ಕೆಲಸವನ್ನ ಮಾಡ್ತಿದ್ದಾರೆ ಅಂತೆಲ್ಲ ತೋರಿಸಿದ್ರು. ದೀಪಿಕಾ ತಾಯಿ ಇಜ್ಜಲು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾರೆ. ಇನ್ನು ಅವರ ತಂದೆ ಗಾರೆ ಕೆಲಸವನ್ನ ಮಾಡ್ತಾರೆ. ಇದನ್ನೇ ನೆನಪಿಸಿಕೊಂಡು ದೀಪಿಕಾ ವೇದಿಕೆ ಮೇಲೆ ಕಣ್ಣೀರು ಇಟ್ಟಿದ್ದಾರೆ. ನಮ್ಮ ಅಪ್ಪ ಅಮ್ಮ ಹೆಮ್ಮೆ ಪಡುವಂತೆ ಮಾಡ್ತೇನೆ, ಅವರನ್ನ ಸಂತೋಷವಾಗಿ ನೋಡ್ಕೊಳ್ತೇನೆ ಎಂದಿದ್ದಾರೆ. ದೀಪಿಕಾಳ ಜೀವನದ ಕತೆ ಬಗ್ಗೆ ಕೇಳಿದ ನಿರೂಪಕಿ ಅನುಶ್ರೀ, ನಿಶ್ವಿಕಾ ನಾಯ್ಡು ಹಾಗೂ ಸಹ ಸ್ಪರ್ಧಿಗಳು ಕೂಡ ಕಣ್ಣೀರು ಹಾಕಿದ್ದಾರೆ.